ಕಂಗಾರುಗಳ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯಕ್ಕಾಗಿ ರೋಹಿತ್ ಶರ್ಮಾ ತಂಡದಲ್ಲಿ ಮಾಡಿದರು 3 ದೊಡ್ಡ ಬದಲಾವಣೆಗಳನ್ನು. ಈ ನಿರ್ಧಾರದಿಂದ ಕೆಲ ಆಟಗಾರರಿಗೆ ತಂಡದಿಂದ ಹೊರಗಾಗುವ ಭಯ ಹೆಚ್ಚಾಗಿದೆ. ಎರಡನೇ ಟೆಸ್ಟ್ನಲ್ಲಿ ಹೇಗಿರಲಿದೆ ಟೀಂ ಇಂಡಿಯಾದ ಪ್ಲೇಯಿಂಗ್ 11? ಯುವ ಆಟಗಾರರಿಗೆ ಸಿಗುತ್ತಾ ಅವಕಾಶ ಅಥವಾ ರೋಹಿತ್ ಶರ್ಮಾ ಸೃಷ್ಟಿಸುತ್ತಾರಾ ಬದಲಾವಣೆಗಳಿಂದ ಆಘಾತ? ಎರಡನೇ ಟೆಸ್ಟ್ನಲ್ಲಿ ಕಂಗಾರುಗಳನ್ನು ಹೀನಾಯವಾಗಿ ಸೋಲಿಸುವ ಶಪಥ ಮಾಡಿದರು ರೋಹಿತ್ ಶರ್ಮಾ. ಹೀಗಿರುತ್ತದೆ ತಂಡ. 10ನೇ ಸ್ಥಾನದವರೆಗೆ ನಡೆಯುತ್ತೆ ಬ್ಯಾಟಿಂಗ್. ನಡುಗಲು ಆರಂಭಿಸಿದ ಆಸ್ಟ್ರೇಲಿಯಾ ತಂಡದ ನಾಯಕ. ಸ್ನೇಹಿತರೆ, ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 5 ಪಂದ್ಯಗಳ ಟೆಸ್ಟ್ ಸರಣಿಯ ಎರಡನೇ ಪಂದ್ಯ ಡಿಸೆಂಬರ್ 6ರಿಂದ ಅಡಿಲೇಡ್ನಲ್ಲಿ ನಡೆಯಲಿದೆ. ಈ ಸಂದರ್ಭದಲ್ಲಿ ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಕೂಡ ಆಡುತ್ತಾ ಕಾಣಿಸಿಕೊಳ್ಳುತ್ತಾರೆ. ಪರ್ತ್ನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಲಭ್ಯವಿರಲಿಲ್ಲ, ಆದರೆ ಅವರು ಅಡಿಲೇಡ್ನಲ್ಲಿ ನಡೆಯುವ ಡೇ ನೈಟ್ ಟೆಸ್ಟ್ ಪಂದ್ಯದಲ್ಲಿ ಆಡಲಿದ್ದಾರೆ. ರೋಹಿತ್ ಶರ್ಮಾ ತಂಡಕ್ಕೆ ಮರಳಿದರೆ ಯಾರನ್ನು ಪ್ಲೇಯಿಂಗ್ 11ನಲ್ಲಿ ಆಡಿಸಲಾಗುತ್ತೆ ಮತ್ತು ಯಾರನ್ನು ಕೈಬಿಡಲಾಗುತ್ತದೆ ಎಂಬುದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ. ರೋಹಿತ್ ಶರ್ಮಾ ತಂಡಕ್ಕೆ ಮರಳಿದ ಬಳಿಕ ಪ್ಲೇಯಿಂಗ್ 11ನಿಂದ ಹೊರಗಾಗಬಹುದಾದ 3 ಆಟಗಾರರ ಹೆಸರನ್ನು ಇಂದು ನಾವು ನಿಮಗೆ ತಿಳಿಸುತ್ತೇವೆ. ವಿಕೆಟ್ ಕೀಪರ್ ಮತ್ತು ಬ್ಯಾಟ್ಸ್ಮನ್ ಧ್ರುವ್ ಜುರೇಲ್ ಅವರು ಕೂಡ ಎರಡನೇ ಟೆಸ್ಟ್ನಿಂದ ಹೊರಗಾಗುವ ಸಾಧ್ಯತೆ ಇದೆ. ಏಕೆಂದರೆ ಮೊದಲ ಪಂದ್ಯದಲ್ಲಿ ಧ್ರುವ್ ಜುರೇಲ್ ಅವರ ಪ್ರದರ್ಶನ ಅಷ್ಟು ಚೆನ್ನಾಗಿರಲಿಲ್ಲ. ಮೊದಲ ಇನ್ನಿಂಗ್ಸ್ನಲ್ಲಿ ಅವರು ಕೇವಲ 11 ರನ್ ಬಾರಿಸಿದರು ಮತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ ಕೇವಲ 1 ರನ್ ಹೊಡೆದು ಔಟ್ ಆದರು. ಈ ಕಾರಣದಿಂದಾಗಿ ಎರಡನೇ ಟೆಸ್ಟ್ ಪಂದ್ಯದಿಂದ ಧ್ರುವ್ ಜುರೇಲ್ ಅವರನ್ನು ಹೊರಗಾಕುವ ಸಾಧ್ಯತೆ ಇದೆ. ಮತ್ತು ರೋಹಿತ್ ಶರ್ಮಾ ತಂಡಕ್ಕೆ ಮರಳಿದ ನಂತರ ಹೆಚ್ಚು ಅಪಾಯದಲ್ಲಿರುವ ಆಟಗಾರ ದೇವದತ್ ಪಡಿಕ್ಕಲ್. ಪರ್ತ್ ಟೆಸ್ಟ್ನ 2 ಇನ್ನಿಂಗ್ಸ್ಗಳಲ್ಲಿ ಇವರು ಫ್ಲಾಪ್ ಆದ ಕಾರಣ ಇವರನ್ನು ಎರಡನೇ ಪಂದ್ಯದಿಂದ ಡ್ರಾಪ್ ಮಾಡಬಹುದು. ಹಾಗೂ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಮಾಡಬಹುದು ಮತ್ತು ರಾಹುಲ್ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಪಡಿಕ್ಕಲ್ ಹೊರಗಾಗಬೇಕಾಗುತ್ತದೆ. ಸ್ನೇಹಿತರೆ, ಮೊದಲ ಪರ್ತ್ ಟೆಸ್ಟ್ ಪಂದ್ಯದಲ್ಲಿ ರಾಹುಲ್ ಉತ್ತಮ ಪ್ರದರ್ಶನ ನೀಡಿದ್ದರು. ಅವರು ಎರಡನೇ ಇನ್ನಿಂಗ್ಸ್ನಲ್ಲಿ 77 ರನ್ ಕೂಡ ಬಾರಿಸಿದ್ದರು. ಆದರೆ ರೋಹಿತ್ ಶರ್ಮಾ ತಂಡಕ್ಕೆ ಮರಳುವುದರಿಂದ ಅವರು ಹೊರಗಾಗಬಹುದು. ರಾಹುಲ್ ಅವರು ಕೊನೆಯ ಕೆಲವು ಸಮಯದಿಂದ ನಿರಂತರವಾಗಿ ಔಟ್ ಆಫ್ ಫಾರ್ಮ್ನಲ್ಲಿದ್ದರು ಮತ್ತು ಅವರ ಬ್ಯಾಟ್ನಿಂದ ಹೆಚ್ಚಿನ ರನ್ ಬರುತ್ತಿರಲಿಲ್ಲ. ಪರ್ತ್ ಟೆಸ್ಟ್ನ ಮೊದಲ ಪಂದ್ಯದಲ್ಲಿ ಅವರು ಓಪನಿಂಗ್ ಮಾಡಿದ್ದರು, ಆದರೆ ರೋಹಿತ್ ಶರ್ಮಾ ತಂಡಕ್ಕೆ ಮರಳಿದ ಬಳಿಕ ಅವರ ಓಪನಿಂಗ್ ಸ್ಥಾನವನ್ನು ಕಿತ್ತುಕೊಳ್ಳಲಾಗುವುದು. ಆದರೆ ಕೆಲ ಸುದ್ದಿ ಪ್ರಕಾರ ರಾಹುಲ್ಗಾಗಿ ಬ್ಯಾಟಿಂಗ್ ಆರ್ಡರ್ ಬದಲಾಗಬಹುದು. ಒಂದು ವೇಳೆ ಹೀಗೇನಾದರೂ ಆದರೆ ಯಶಸ್ವಿ ಜೈಸ್ವಾಲ್ ಅವರನ್ನು 3ನೇ ಕ್ರಮಾಂಕದಲ್ಲಿ ಆಡಿಸಲಾಗುತ್ತದೆ ಮತ್ತು ವಾಷಿಂಗ್ಟನ್ ಸುಂದರ್ ಅವರನ್ನು ಕೂಡ ತಂಡದಿಂದ ಹೊರಗಾಕಲಾಗುತ್ತದೆ. ಏಕೆಂದರೆ ವಾಷಿಂಗ್ಟನ್ ಸುಂದರ್ ಅವರು ಬಾಲಿಂಗ್ನಲ್ಲಿ ಯಾವುದೇ ವಿಕೆಟ್ ತೆಗೆದುಕೊಳ್ಳಲಿಲ್ಲ ಮತ್ತು ಬ್ಯಾಟಿಂಗ್ನಲ್ಲಿ ಕೂಡ ಶ್ರೇಷ್ಠ ಪ್ರದರ್ಶನ ನೀಡಲಿಲ್ಲ. ಆದ್ದರಿಂದ ಅವರ ಸ್ಥಾನಕ್ಕೆ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ರವೀಂದ್ರ ಜಡೇಜಾ ಅವರಿಗೆ ಸೇರಿಸಲಾಗಬಹುದು. ವೈಯಕ್ತಿಕ ಕಾರಣಗಳಿಂದ ರೋಹಿತ್ ಶರ್ಮಾ ಮೊದಲ ಟೆಸ್ಟ್ ಪಂದ್ಯದಲ್ಲಿ ತಂಡದ ಭಾಗವಾಗಿರಲಿಲ್ಲ, ಆದರೆ 4ನೇ ದಿನ ಅವರು ಡ್ರೆಸ್ಸಿಂಗ್ ರೂಮ್ನಲ್ಲಿ ಕಾಣಿಸಿಕೊಂಡಿದ್ದು ಎರಡನೇ ಟೆಸ್ಟ್ನಲ್ಲಿ ಕ್ಯಾಪ್ಟನ್ ಆಗಿ ಅವರು ಮರಳುವುದು ಖಚಿತವಾಗಿದೆ. ಆದರೆ ಅಡಿಲೇಡ್ ಟೆಸ್ಟ್ನಲ್ಲಿ ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ನೊಂದಿಗೆ ಅಲ್ಲ, ರಾಹುಲ್ನೊಂದಿಗೆ ಓಪನಿಂಗ್ ಮಾಡಬಹುದೆಂದು ನಿರೀಕ್ಷಿಸಲಾಗಿದೆ. ಪರ್ತ್ ಟೆಸ್ಟ್ನಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ 26 ರನ್ ಹಾಗೂ ಎರಡನೇ ಇನ್ನಿಂಗ್ಸ್ನಲ್ಲಿ ಅರ್ಧಶತಕ ಗಳಿಸಿದ ರಾಹುಲ್ ಅವರು ಈಗಾಗಲೇ ಓಪನರ್ಗಾಗಿ ತನ್ನ ಸ್ಥಾನವನ್ನು ಬಲಪಡಿಸಿದ್ದಾರೆ. ಹಾಗಾಗಿ ರಾಹುಲ್ ನಂತರ ಯಶಸ್ವಿ ಜೈಸ್ವಾಲ್ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಬಹುದು. ಮತ್ತು ಜೈಸ್ವಾಲ್ ಅವರು ಒಂದು ಇಂಟರ್ವ್ಯೂನಲ್ಲಿ ಮೊದಲೇ ಹೇಳಿದ್ದರು, ಭವಿಷ್ಯದಲ್ಲಿ ನನಗೆ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡಲು ಹೇಳಿದರೆ ನಾನು ಸಿದ್ಧನಿದ್ದೇನೆ ಎಂದಿದ್ದರು. ಹಾಗೂ ಜೈಸ್ವಾಲ್ ನಂತರ ಸರ್ಫರಾಜ್ ಖಾನ್ ಮತ್ತು ವಿರಾಟ್ ಕೊಹ್ಲಿ ಅವರನ್ನು 4ನೇ ಮತ್ತು 5ನೇ ಸ್ಥಾನದಲ್ಲಿ ಕಣಕ್ಕಿಳಿಸಲಾಗಬಹುದು. ರೋಹಿತ್ ಶರ್ಮಾ ಮತ್ತು ಸರ್ಫರಾಜ್ ಖಾನ್ ಹಿಂತಿರುಗಿದ ನಂತರ ದೇವದತ್ ಪಡಿಕ್ಕಲ್ ಮತ್ತು ಧ್ರುವ್ ಜುರೇಲ್ ಅವರನ್ನು ತಂಡದಿಂದ ಹೊರಗಾಕಲಾಗುವುದು. ಹಾಗೂ ಬೌಲಿಂಗ್ ವಿಭಾಗದಲ್ಲಿ ಪೇಸ್ ಅಟ್ಯಾಕ್ನ ಜವಾಬ್ದಾರಿಯನ್ನು ಜಸ್ಪ್ರೀತ್ ವಹಿಸಲಿದ್ದಾರೆ ಮತ್ತು ಇವರಿಗೆ ಸಹಕಾರ ನೀಡಲು ಮೊಹಮ್ಮದ್ ಸಿರಾಜ್ ಹಾಗೂ ಹರ್ಷಿತ್ ರಾಣಾ ಇರಲಿದ್ದಾರೆ ಮತ್ತು ಸ್ಪಿನ್ ಬೌಲಿಂಗ್ನ ಜವಾಬ್ದಾರಿ ರವೀಂದ್ರ ಜಡೇಜಾ ಮೇಲೆ ಇರಲಿದೆ. ಸ್ನೇಹಿತರೆ, ಎರಡನೇ ಟೆಸ್ಟ್ ಪಂದ್ಯಕ್ಕಾಗಿ ಟೀಂ ಇಂಡಿಯಾದ ಸಂಭಾವ್ಯ ಪ್ಲೇಯಿಂಗ್ 11 ಹೀಗಿರಲಿದೆ: ರೋಹಿತ್ ಶರ್ಮಾ, ರಾಹುಲ್, ಯಶಸ್ವಿ ಜೈಸ್ವಾಲ್, ಸರ್ಫರಾಜ್ ಖಾನ್, ವಿರಾಟ್ ಕೊಹ್ಲಿ, ರಿಷಬ್ ಪಂತ್, ನಿತೀಶ್ ಕುಮಾರ್ ರೆಡ್ಡಿ, ರವೀಂದ್ರ ಜಡೇಜಾ, ಜಸ್ಪ್ರೀತ್, ಮೊಹಮ್ಮದ್ ಸಿರಾಜ್ ಮತ್ತು ಆಕಾಶ್ ದೀಪ್. ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಇದೇ ಪ್ಲೇಯಿಂಗ್ 11ನೊಂದಿಗೆ ನಾಯಕ ರೋಹಿತ್ ಶರ್ಮಾ ಅವರು ಮೈದಾನಕ್ಕಿಳಿಯಲಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಭಾರತ ತಂಡ ಈ ಪ್ಲೇಯಿಂಗ್ 11ನೊಂದಿಗೆ ಎರಡನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲುತ್ತದೋ ಇಲ್ಲವೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.